ಹಲೋ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಕೇಳಿ, ನೀವು ಆಲ್ರೆಡಿ ಕ್ಯಾಟ್ ಅಲ್ಲಿ ಇದೆ ಅಲ್ವಾ? ಗೊತ್ತಿದೆಯಾ ಅಲ್ವಾ ನಿಮ್ಗೆ? ಸರ್ ಮೇಡಮ್ ಕ್ಯಾಟ್ ಅಲ್ಲಿ ಇದೆ ಅಲ್ವಾ ನಮ್ದು? ಹೌದು ಹೌದು. ಮತ್ತೆ ಅದ್ರಲ್ಲಿ ನಮ್ಗೆ ಆಲ್ರೆಡಿ ಒಂದು ಇದು ರಿಲೀಸ್ ನಾವು ಯಾವ್ದು ಕಾರಣಕ್ಕೆ ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು. ನಿಮಗೆ ಗೊತ್ತಿದೆಯಾ ಅದು? ಅದು ಕೂಡ ಗೊತ್ತಿಲ್ಲ? ಇಲ್ಲ ಇಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್. ಕೇಳ್ತಾರೆ ಗೊತ್ತಿದೆ, ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಅದಕ್ಕೆ ಮ್ಯಾಟ್ರಿಕ್ಸ್ ಸಬ್ಜೆಕ್ಟ್ಸ್ ಇದೆ. ಯಾವ್ದು ಕಾರಣಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಮತ್ತೆ ಅವರ ಸ್ಯಾಲರಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ನಾನು ಮತ್ತೆ ಕರೆಕ್ಟಾಗಿ ಹಾಕ್ಬಿಟ್ಟು ನಿಮ್ಮ ಮೇಲೆನ ಹಾಕ್ಬೇಕು, ನಿಮ್ಮ ಹೆಸರು ಮೇಲೆ, ಇವರೆಲ್ಲರ ಮೇಲೆ. ಅರ್ಥ ಆಯ್ತಾ? ಆಯ್ತು ಮೇಡಮ್. ಅರ್ಥ ಆಯ್ತಾನ? ಯಾವ್ದು ಇಂಪಾರ್ಟೆಂಟ್ ಫೈಲ್ ಕೊಡಬಾರ್ದು ಅವರಿಗೆ ಸೈನ್ ಮಾಡ್ಲಿಕ್ಕೆ. ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು. ಅರ್ಥ ಆಯ್ತಾನ? ಸೊ ಇದು ರಿಲೀಸ್ ಬಂದಿದೆ, ನಾವು ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು, ನಾವು ಬೆಳಗಾವಿಯಲ್ಲಿ ಇರ್ಬೇಕು. ಅದು ರಿಲೀಸ್ ಬಂದಿದೆ. ಆಯ್ತು ಮೇಡಮ್, ನಾವು ಕೇಳ್ತೀನಿ ಮೇಡಮ್. ಓಕೆ. ಪ್ರದೀಪ್ ಕೂಡ ಹೇಳ್ಬಿಡು ಇವ್ರಿಗೆ, ಪ್ರಶಾಂತ್ಗೆ. ಆಯ್ತು ಮೇಡಮ್, ಹೇಳ್ತೀನಿ. ಏನು ಮಾತಾಡ, ನಮ್ಮ ಕಾಪಿ ಬಂದಿಲ್ಲ, ರಿಲೀಫ್ ಆಗಿದಂತಲ್ಲ ಒಂದು ಯಾವ ಕಾಪಿ ಇಂಪಾರ್ಟೆಂಟ್ ಯಾವ ಫೈಲ್ಗಳು ಹುಡುಗರು ಯಾವ ಹಲೋ ಸರ್, ಮೇಡಮ್ಗೆ ಅಂತ ಫೋನ್ ಮಾಡಿ ಸರ್. ಮೇಡಮ್ ಮಾಡಿದ್ನಲ್ಲ ಈಗ. ಹೌದಾ ಸರ್? ಅದೇ ಮೇಡಮ್ ಅಂತ ಫೋನ್ ಮಾಡ್ಬೇಕಂತ ಸರ್, ನನಗೆ ಫೋನ್ ಮಾಡಿದ್ರಿ ಮೇಡಮ್. ಇಲ್ಲ ಮಾಡಿದ್ದೆ, ನಾನು ಮಾಡಿದ್ದೆ, ಮಾತಾಡಿದೆ. ಮಾತಾಡೋಣ ಸರ್? ಓಕೆ ಸರ್. ಓಕೆ. ಬಳ್ಳಾರಿಯಲ್ಲಿ ಇರ್ಬೇಕಂತ ಬಂದಿತ್ತ. ಮತ್ತೆ ಇಂಪಾರ್ಟೆಂಟ್ ಫೈಲ್ಗಳಂದ್ರೆ ಯಾವ ಇಂಪಾರ್ಟೆಂಟ್ ಫೈಲ್? ನಮಗೇನು ಡೈರೆಕ್ಷನ್ ಬಂದಿಲ್ಲ, ಏನಿಲ್ಲ. ಮತ್ತೆ ಹಿಂಗೆ ಇಂಪಾರ್ಟೆಂಟ್ ಫೈಲ್ ಅಂದ್ರೆ ನಾ ಏನು ಮಾಡೋಕ್ಕಾಗ್ತದೆ? ಅವ್ರಿಗೆ ಹೇಳೋಣ ಹೋಗಿ. ಅದ ನಮ್ಗೆ ಲೆಟರ್ ಕಳ್ಸ್ಕೊಂಡು ಸರ್ ಬಂದಿಲ್ಲ. ಏನು ಬಂದಿಲ್ಲ, ಏನೋ ಬಂದದ ಕ್ಯಾಟ್ನಾಗ ನಮ್ಗೆ ಆಗಿದೆ ನಮ್ಮ ಪರವಾಗಿ